ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮತ್ತೊಮ್ಮೆ ಕೊರೋನಾ ಸುನಾಮಿ. ಎರಡನೇ ಅಲೆ ಸುಳಿಯಲ್ಲಿ ಸಿಲಿಕಾನ್ ಸಿಟಿ. ಹೊರ ರಾಜ್ಯದಿಂದ ಬರುವವರಿಗೆ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ. ರಾಜ್ಯದಲ್ಲಿ ಸದ್ಯ 1 ರಿಂದ 5ನೇ ತರಗತಿ ಶಾಲೆ ಆರಂಭವಿಲ್ಲ. ಸರ್ಕಾರದ ಆದೇಶ ಉಲ್ಲಂಘಿಸಿದರೆ ಶಾಲೆಗಳ ಲೈಸೆನ್ಸ್ ರದ್ದು. ಕ್ರಮ ಕೈಗೊಳ್ಳುವಂತೆ ಡಿಡಿಪಿಗಳಿಗೆ ಸಚಿವರ ಸೂಚನೆ. ಸತೀಶ್ ಜಾರಕಿಹೊಳಿ ಹೆಸರು ಘೋಷಣೆ. ಕಾಂಗ್ರೆಸ್ನವರಿಗೆ ಹೈಕಮಾಂಡ್ ಕೊಟ್ಟಿದೆಯಂತೆ ಸೂಚನೆ. ಡಿಕೆಶಿ ಸಿದ್ದರಾಮಯ್ಯಗೆ ಉಪಚುನಾವಣೆ ಹೊಣೆ. ಕೃಷಿ ಕಾಯ್ದೆ ವಿರೋಧಿಸಿ ಭಾರತ ಬಂದ್ಗೆ ಕರೆ. ಬಂದ್ಗೆ ಬೆಂಬಲ ಕೋರಿ ಸಂಯುಕ್ತ ಕಿಸಾನ್ ಮೋರ್ಚಾ ಮನವಿ. ರಾಜ್ಯದಲ್ಲಿ ಬಂದ್ಗೆ ಇಲ್ಲ ಬೆಂಬಲ. ವಿಜಯ 65ನೇ ಸಿನಿಮಾಗೆ ಕೊನೆಗೂ ನಾಯಕಿ ಪಕ್ಕ. ಬಂಪರ್ ಆಫರ್ ಗಿಟ್ಟಿಸಿಕೊಂಡ ಕರಾವಳಿ ಸುಂದರಿ. ಮತ್ತೊಮ್ಮೆ ಕಾಲಿವುಡ್ನಲ್ಲಿ ಬಣ್ಣ ಹಚ್ಚಲಿದ್ದಾರೆ ಪೂಜಾ ಹೆಗ್ಡೆ. ಕೋಲಾರ ಜಿಲ್ಲೆ ಮುಳಬಾಗಿಲು ಪಟ್ಟಣದ ಡಿವಿ ಗುಂಡಪ್ಪ ಶಾಲೆಗೆ ಸಚಿವ ಸುರೇಶ್ ಕುಮಾರ್ ಭೇಟಿ ನೀಡಿದ್ರು. ಈ ವೇಳೆ ರಾಜ್ಯದಲ್ಲಿ 1 ರಿಂದ 5ನೇ ತರಗತಿಗಳ ಆರಂಭ ಕುರಿತು ಸುರೇಶ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ಸದ್ಯಕ್ಕೆ 1 ರಿಂದ 5ನೇ ತರಗತಿಗಳನ್ನು ಆರಂಭಿಸೋದಿಲ್ಲ. ಸರ್ಕಾರದ ನಿರ್ಧಾರ ಇರೋದು ಕೇವಲ 6ನೇ ತರಗತಿಯಿಂದ ಮಾತ್ರ ಆರಂಭ ಮಾಡಬೇಕು ಅಂತ. ಇದನ್ನ ಎಲ್ಲಾ ಶಾಲೆಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿರುವುದು ಮಕ್ಕಳ ಹಿತಕ್ಕಾಗಿ. ಯಾರೂ ಸಹ ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಬಾರದು. ಒಂದು ವೇಳೆ ಸರ್ಕಾರದ ಆದೇಶ ಉಲ್ಲಂಘಿಸಿ ಶಾಲೆ ಆರಂಭಿಸಿದ್ರೆ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ. ಜೊತೆಗೆ ಡಿಡಿಪಿಎಗಳಿಗೆ ಸೂಚನೆಯನ್ನ ಈ ನಿಟ್ಟಿನಲ್ಲಿ ನೀಡಲಾಗಿದೆ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಮಕ್ಕಳಲ್ಲಿ ಏನು ಪರಿಣಾಮ ಆಗ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಈಗಿರೋ ಹಾಗೆ ಯಾಕಂದ್ರೆ ನಮ್ಮ ಶಾಲೆಗಳಲ್ಲಿ ನಮ್ಮ ಮಕ್ಕಳು ಅನುಸರಿಸ್ತಾ ಇರುವ ಶಿಸ್ತಿದೆಯಲ್ಲ, ಅದು ದೊಡ್ಡವ್ರಿಗೂ ಕೂಡ ಮಾದರಿ. ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡಿದ್ದಾರೆ, ಮಾಸ್ಕ್ ಹಾಕೊಂಡಿದ್ದಾರೆ, ಸ್ಯಾನಿಟೈಸರ್ ಮಾಡಿದ್ದಾರೆ. ನಾವು ಮಕ್ಕಳ ಯೋಗಕ್ಷೇಮ ಮತ್ತು ಮಕ್ಕಳ ಶೈಕ್ಷಣಿಕ ಭವಿಷ್ಯ ಎರಡನ್ನೂ ಕೂಡ ಭಾಳ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ಸಮಾಜದ ಎಲ್ಲ ದೊಡ್ಡವರು ಕೂಡ ಮನಸ್ಸು ಮಾಡಿದ್ರೆ ಶಾಲೆ ಚೆನ್ನಾಗಿದೆ. ಸರ್, ಹೊಸ ಮಾರ್ಗಸೂಚಿ ಏನಾದರೂ ಕಟ್ಟಾಗುತ್ತೆ ಸರ್? ಶಿಕ್ಷಣ ಈಗಾಗಲೇ ನಾವು SOP ಕೊಟ್ಟಿದ್ದೀವಿ. ಇದೊಂದು SOPನ ಅವರು ನಿರ್ಧಾರ ಮಾಡ್ತಾ ಇದ್ದಾರೆ. ಹೀಗೆ ಮುಂದುವರೆದ್ರೆ ಮುಂದಿನ ಪರೀಕ್ಷೆಗಳು ಯಾವ ಥರ ಹೀಗೆ ಮುಂದುವರಿಬಾರ್ದು ಅನ್ನೋದು ಸಮಾಜದ ಎಲ್ಲರಿಗೂ ಕೂಡ ಒಂದು ಭಾವನೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ಸಂತ್ರಸ್ತ ಯುವತಿ ಪರ ಮಹಿಳಾ ಕಾಂಗ್ರೆಸ್ ನಿಂತಿದೆ. ಸದ್ಯ ಈ ಬಗ್ಗೆ ಮಾತನಾಡಿರುವ ಕಾಂಗ್ರೆಸ್ ಶಾಸಕಿಯರು, ಒಬ್ಬ ರಾಜಕಾರಣಿಯಿಂದ ಅನ್ಯಾಯ ಆಗಿದ್ರೂ ಸಂತ್ರಸ್ತರಿಗೆ ಸರ್ಕಾರದಿಂದ ರಕ್ಷಣೆ ಕೊಡೋದಕ್ಕೆ ಸಾಧ್ಯವಾಗಿಲ್ಲ. ಸರ್ಕಾರದ ಮೇಲೆ ಆಕೆಗೆ ನಂಬಿಕೆ ಇಲ್ಲ. ಹಾಗಾಗಿ ಕಾಂಗ್ರೆಸ್ ನಾಯಕರ ಬಳಿ ರಕ್ಷಣೆಯನ್ನ ಕೋರಿದ್ದಾಳೆ. ಈ ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವಿದ್ದೇವೆ ಅಂತ ನಮ್ಮ ಬೆಂಬಲವನ್ನ ಘೋಷಿಸಿದ್ದಾರೆ. ಇದೇ ವೇಳೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೀಡಿದ್ದ ಏಕಪತ್ನಿ ವ್ರತಸ್ಥ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಶಾಸಕಿಯರು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಪ್ರತಿಭಟನೆ ಬಳಿಕ ಮಾತನಾಡಿದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್, ಆ ಹೆಣ್ಣು ಮಗಳು ನೊಂದಿದ್ರೆ ನಾವೆಲ್ಲರೂ ನ್ಯಾಯವನ್ನ ಕೊಡಿಸ್ತೇವೆ ಅಂತ ಹೇಳಿದ್ರು. ಬಳಿಕ ಸಂತ್ರಸ್ತೆಯಿಂದ ಮತ್ತೊಂದು ವಿಡಿಯೋ ರಿಲೀಸ್ ಕುರಿತು ಮಾತನಾಡಿದ ಶಾಸಕಿ ರೂಪಾ ಶಶಿಧರ್, ಆತಂಕದಲ್ಲಿ ಆ ಹೆಣ್ಣು ಮಗಳು ಇರಬಹುದು. ಜೊತೆಗೆ ಸಿಎಂ ಮತ್ತು ಸರ್ಕಾರದ ಬಗ್ಗೆಯೂ ಆಕೆಗೆ ನಂಬಿಕೆ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಆತಂಕ ತೋಡ್ಕೊಂಡಿರಬಹುದು ಅಂತ ತಿಳಿಸಿದ್ರು. ಇನ್ನು ಶಾಸಕಿ ಸೌಮ್ಯ ರೆಡ್ಡಿ ಮಾತನಾಡಿ, ಆ ಹೆಣ್ಣು ಮಗಳು ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಅವರನ್ನ ಪತ್ತೆ ಮಾಡೋದಕ್ಕೆ ಆಗಿಲ್ಲ. ಈ ಬಿಜೆಪಿ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಕೆಲಸ ಕೊಡಿಸಿ ಎಂದು ಬಂದ ಯುವತಿಗೆ ಸಚಿವರು ಹೀಗೆಲ್ಲ ಮಾಡೋದಾದ್ರೆ ಬಿಜೆಪಿ ಮೇಲೆ ಹೇಗೆ ನಂಬಿಕೆ ಬರುತ್ತೆ ಅಂತ ಕಿಡಿಕಾರಿದ್ರು. ಇದಕ್ಕೂ ಮುನ್ನ ಪ್ರತಿಭಟನೆಯಲ್ಲಿ ಮಾತನಾಡಿದ ಲಕ್ಷ್ಮಿ ಹೆಬ್ಬಾಳ್ಕರ್, ರಾಮನ ಪಕ್ಷದಲ್ಲಿ ಈ ರೀತಿ ಮಾತನಾಡೋದಕ್ಕೆ ಯಾರು ಅನುಮತಿ ಕೊಟ್ರು? ಶೋಭಾ ಕರಂದ್ಲಾಜೆ, ರೂಪಾಲಿ, ತೇಜಸ್ವಿನಿ ಇದನ್ನ ಒಪ್ಪಿಕೊಳ್ತಾರಾ? ಡಾಕ್ಟರ್ ಕೆ ಸುಧಾಕರ್ ಬಳಿ ಏನಾದ್ರೂ 224 ಶಾಸಕರ ಬಗ್ಗೆ ದಾಖಲೆ ಇದ್ರೆ ಕೋರ್ಟ್ ಮುಂದೆ ದಾಖಲಿಸಲಿ. ಪ್ರಧಾನಿ ಮತ್ತು ಗೃಹ ಸಚಿವರಿಗೆ ಈ ಮಾಹಿತಿಯನ್ನ ಕಳಿಸ್ತೀವಿ. ಎಲ್ಲಾ ರಂಗದಲ್ಲೂ ಸಂಶಯವಾಗಿ ನೋಡುವ ಪ್ರವೃತ್ತಿ ಇವರ ಹೇಳಿಕೆಯಿಂದ ಶುರುವಾಗಿದೆ. ಪ್ರಾಮಾಣಿಕ ರಾಜಕಾರಣ ಮಾಡಿದವರು ಬಹಳ ಜನ ಇದ್ದಾರೆ. ಇವರ ಹೇಳಿಕೆಯಿಂದ ಬಹಳ ಬೇಸರ ತರಿಸಿದೆ ಅಂತ ಹೇಳಿದ್ದಾರೆ. ಇದು ಮಹಿಳಾ ಶಾಸಕರಿಗೆ ಮಾಡಿದ ಅಪಮಾನ ಅಂತ ಅವರು ಕಿಡಿಕಾರಿದ್ದಾರೆ.
ಹೋಗಿ ಚರ್ಚೆ ಮಾಡಿ ನಮಗೋಸ್ಕರ ಏನಾದ್ರು ಮಾಡಿ ಅಂತ ನಮ್ಮನ್ನ 250 ಜನರಿಗೆ ನಮ್ಮನ್ನು ಕಳಿಸಿದ್ದಾರೆ. ಈ ರೀತಿ ಕಳಿಸಿರುವಾಗ ನಾವು ಇದ್ರ ಬಗ್ಗೆ ನಾವು ಮಾತಾಡೋದು ಈ ರೀತಿ ನಿಜವಾಗ್ಲೂ ನನಗೆ ಅನಿಸುತ್ತೆ, ನನಗೆ ತುಂಬ ಬೇಜಾರು ಅನಿಸುತ್ತೆ. ಬಹಳ ಜನ ಕಷ್ಟಪಟ್ಟು ಬಂದಿದ್ದಾರೆ. ನಾವೀಗ ವಾಪಸ್ ಹೇಗೆ ಹೋಗೋದು? ನಮ್ಮ ಕ್ಷೇತ್ರಕ್ಕೆ ನಾವು ಹೇಗೆ ಮುಖ ತೋರಿಸೋದು? ಈ ರೀತಿ ಮಾತಾಡ್ತಾರೆ ನೋಡಿ, ನಿಮ್ಮ ಕಲೀಗ್ ಈಗ ಮಾತಾಡಿದ್ರಲ್ಲ ಅಂತ ಕೇಳಿದ್ರೆ ನಾವು ಏನು ಕೇಳೋದು? ನಿಜವಾಗ್ಲೂ ಜನಪ್ರತಿನಿಧಿ ಅಂದರೆ ಆ ಸ್ಥಾನಕ್ಕೆ ಬಹಳ ಗೌರವ ಇದೆ. ಆ ಗೌರವನ ನಿಜವಾಗ್ಲೂ ಕಡಿಮೆ ಮಾಡಬೇಡಿ ಅಂತ ನಾವೆಲ್ಲರೂ ಮತ್ತೊಮ್ಮೆ ನಾವು ಹೇಳಕ್ಕೆ ಬಯಸ್ತೀವಿ. ಗಾದೆ ಇದೆ, ಮೋದಿ ತಾಂತಿದ್ರು ಮೇಕೆ ಬಾಯಿ ಕೊಡಿಸ್ತು ಅಂತೇಳಿ. ಹೆಗ್ಲು ಮುಟ್ಟು ನೋಡ್ಕೊಂಡಿದ್ದು ನೀವು. ಕುಂಬಳಕಾಯಿ ಕಳ್ಳ ಅಂತ ಹೆಗ್ಲು ಮುಟ್ಟು ಕೊಟ್ಬಿಟ್ಟು ತಕ್ಷಣ ನೀವೇನ್ ಮಾಡಿದ್ರಿ? ಇವತ್ತು ಸ್ಟೇ ತಂದಿದ್ದೀರಾ ನೀವು ಅಲ್ವಾ? ಇಂಜೆಕ್ಷನ್ ತಂದಿದ್ದೀರಾ ನೀವ್ಯಾಕೆ ಒಪ್ಕೊಂಡಿದ್ದೀರಾ? 6 ಜನ ಸಮೇತ ಯಾರ್ಯಾರು ತಂದಿದ್ದೀರಾ ಅವ್ರು ನೀವಾಗೆ ಒಪ್ಕೊಂಡಿದ್ದೀರಾ. ಇವಾಗ ಇನ್ವಾಲ್ವ್ ನೀವೆಲ್ಲರೂ ರಾಜೀನಾಮೆ ಕೊಡಬೇಕು. ನೀವು ಮುಂದುವರಿಕೆ ಸಾಧ್ಯನೇ ಇಲ್ಲ. ಸದನದಲ್ಲಿ ಕೂಡ ಚರ್ಚೆ ಆಗಿದೆ. ನಮ್ಮ ಮಾನ್ಯ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸಾಹೇಬರು ಒಟ್ಟಿಗೆ CLP ನಾಯಕ ಸಿದ್ದರಾಮಯ್ಯನವರು ಒಟ್ಟಿಗೆ ಎಲ್ಲರೂ ಕೂಡ ನಿನ್ನೆ ಕೂಡ ನಾವು ಸದನದ ಬಾವಿಗಿಟ್ಟು ನಮ್ಮ ಶಾಸಕಿಯರು ಕೂಡ ನಿನ್ನೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇವತ್ತು ನಾವು ಕೇಳೋದಿಷ್ಟೇ, ನೀವು ಸಚಿವ ಸ್ಥಾನಕ್ಕೆಲ್ಲ ರಾಜೀನಾಮೆ ಕೊಡ್ತಕ್ಕಂಥದ್ದು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ನಿಮ್ಗೆ ನೈತಿಕತೆನೂ ಇಲ್ಲ, ನಿಮ್ಗೆ ಯೋಗ್ಯತೆನೂ ಇಲ್ಲ, ನಿಮ್ಗೆ ಅವಕಾಶಗಳನ್ನೇ ಕೊಡಬಾರ್ದು. ಗಾದೆ ಇದೆ, ಮೋದಿ ತಾಂತಿದ್ರು ಮೇಕೆ ಬಾಯಿ. ಸಭೆಗೆ ಕಾಲಿಡುವಂತ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಯಾರೇ ಗೌರವವಾಗಿ ಆ ಶಾಸನ ಸಭೆಗೆ ಕಾಲಿಡ್ತಾರೆ ಅಂತವರಿಗೆ ಅವಮಾನ ಮಾಡಿದ್ದಾರೆ. ಅವರಿಗೆ ನೈತಿಕವಾಗಿ ಹಕ್ಕಿಲ್ಲ. ಮತ್ತೆ ಅವರಿಗೆ ಇಂಥ ವಿಚಾರಗಳಲ್ಲಿ ಮಾತಾಡಲಿಕ್ಕೆ ಅವರಿಗೆ ಯಾವುದೇ ರೀತಿ ಅವರಿಗೆ ಸ್ವತಂತ್ರವಾಗಿರುವಂಥ ಇದು ನಡೆ ತಪ್ಪು ಅಂತ ಕೂಡ ಹೇಳಿದ್ರು. ಆರೋಗ್ಯ ಮಂತ್ರಿ ಅಲ್ಲ, ಅವ್ರಿಗೆ ಇವತ್ತಿನಿಂದ ಮಹಿಳಾ ಕಾಂಗ್ರೆಸ್ ಅವರಿಗೆ ಅನಾರೋಗ್ಯ ಖಾತೆ ಮಂತ್ರಿ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಹೇಳಿದ್ರು ನಿನ್ನೆ ಏನು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ಇದು ರಾಜಕಾರಣ ಕುಟುಂಬಕ್ಕೆ, ಪಕ್ಷಾತೀತವಾಗಿ ರಾಜಕೀಯ ಕುಟುಂಬಕ್ಕೇ ಒಂದು ದೊಡ್ಡ ಅವಮಾನ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊದಲನೇದಾಗಿ ರಾಮನ ಪಕ್ಷ ಬಾಯಿ ತೆಗೆದ್ರೆ ರಾಮನ ಜಪವನ್ನು ಮಾಡುವಂಥ ರಾಮನ ಪಕ್ಷದಲ್ಲಿ ಈ ರೀತಿ ಮಾತನಾಡಿ. ಬೆಳಗಾವಿ ಲೋಕಸಭಾ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸತೀಶ್ ಜಾರಕಿಹೊಳಿ ಹೆಸರು ಅಂತಿಮಗೊಂಡಿದೆ. ಈ ಬಗ್ಗೆ ಸ್ವತಃ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸತೀಶ್ ಜಾರಕಿಹೊಳಿ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಎಐಸಿಸಿಯಿಂದ ಅಧಿಕೃತ ಘೋಷಣೆ ಬಾಕಿ ಉಳಿದಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೇಳಿಬಂದಿತ್ತು. ಆದರೆ ಬಹುತೇಕ ಸತೀಶ್ ಸ್ಪರ್ಧೆ ಅಂತಿಮಗೊಂಡಿತ್ತು. ಹೇಗಿದ್ರೂ ಸತೀಶ್ ಜಾರಕಿಹೊಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರಲಿಲ್ಲ. ಇದೀಗ ದೆಹಲಿಗೆ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ವರಿಷ್ಠರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದರೆ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ನೀಡುವ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಸತೀಶ್ ಜಾರಕಿಹೊಳಿ ಬೇಡಿಕೆಗೆ ವರಿಷ್ಠರು ಒಪ್ಪಿಗೆಯನ್ನ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಅವರು ಸ್ಪರ್ಧೆಗೆ ಸಹಮತ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕೇಂದ್ರದ ವಿರುದ್ಧದ ದೆಹಲಿ ಪ್ರತಿಭಟನೆಗೆ ನಾಳೆಗೆ 4 ತಿಂಗಳು. ನಾಳೆ ಅಖಂಡ ಭಾರತ ಸಂಪೂರ್ಣ ಅಸ್ತವ್ಯಸ್ತವಾಗುತ್ತಾ? ಕರ್ನಾಟಕದಲ್ಲಿ ಬಂದ್ ಎಫೆಕ್ಟ್ ಹೆಂಗಿರುತ್ತೆ? ರಾಜ್ಯದಲ್ಲಿ ಏನಿರುತ್ತೆ ಏನಿರಲ್ಲ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಕೇಂದ್ರ ಕೃಷಿ ಕಾಯ್ದೆ ವಿರೋಧಿಸಿ ದೇಶದಾದ್ಯಂತ ರೈತ ಹಾಗೂ ರೈತಪರ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ನೀಡಿದೆ. ಗಣರಾಜ್ಯೋತ್ಸವದ ದಿನದಿಂದ ಪ್ರಾರಂಭವಾದ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಾಳೆಗೆ 4 ತಿಂಗಳು ಪೂರೈಸಿದೆ. ರೈತ ಪ್ರತಿಭಟನೆಯ ಕೂಗು ಕೇಂದ್ರ ಸರ್ಕಾರಕ್ಕೆ ಇನ್ನೂ ಕೇಳಿಸ್ತಾ ಇಲ್ಲ ಅನ್ನೋದಕ್ಕೆ ಇವತ್ತಿನವರೆಗೂ ಮುಂದುವರೆದ ಧರಣಿಯೇ ಸಾಕ್ಷಿ. ಮುಂಜಾನೆ 6ರಿಂದ ಸಂಜೆ 6ರವರೆಗೆ ಬಂದ್ಗೆ ಕರೆ ನೀಡಲಾಗಿದೆ. ರಾಜ್ಯದಲ್ಲಿ ಗ್ರೀನ್ ವಾರಿಯರ್ಸ್ನ ಬಂದ್ಗೆ ವಾಟಲ್ ನಾಗರಾಜ್ ಕನ್ನಡ ಪರ ಹೋರಾಟ ಸಾಥ್ ನೀಡಿದ್ದು, ಇನ್ನು ಬೆರಳೆಣಿಕೆಯಲ್ಲಿರೋ ಕೆಲ ಖಾಸಗಿ ಟ್ಯಾಕ್ಸಿ ಚಾಲಕರ ಸಂಘಟನೆಗಳು ಸಾಥ್ ನೀಡಿದೆ. ಪ್ರಮುಖವಾಗಿ ಬೀದಿ ಅಂಗಡಿಗಳು ನಾಳೆ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡಿದೆ. ಇನ್ನು ಆಸ್ಪತ್ರೆಗಳು, ಹಾಲಿನ ಅಂಗಡಿಗಳು, ಮೂಲಭೂತ ಅಗತ್ಯ ಸಾಮಗ್ರಿ ಸೇರಿದಂತೆ ಸರ್ಕಾರಿ ವಾಹನಗಳು ಯಥಾಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಓಲಾ, ಯೂಬರ್ ಟ್ಯಾಕ್ಸಿ,
ಸರ್ಕಾರಿ ಸಾರಿಗೆ ಸಂಚಾರ ಯಥಾಸ್ಥಿತಿಯಲ್ಲಿ ನಡೆಯಲಿದೆ. ಶಾಪಿಂಗ್ ಮಾಲ್ಗಳು, ಅಂಗಡಿ ಮುಂಗಟ್ಟುಗಳು ಆಯಾ ಪ್ರಕಾರ ಕಾರ್ಯನಿರ್ವಹಿಸಲಿದೆ. ಬಂದ್ಗೆ ಯಾವ ಸಂಘ ಸಂಸ್ಥೆಗಳು ಬೆಂಬಲ ನೀಡಿಲ್ಲ. ವ್ಯಾಪಾರಸ್ಥರು, ಕಾರ್ಮಿಕರು, ಆಟೋ ಚಾಲಕರು ಸೇರಿದಂತೆ ಎಲ್ಲಾ ಉದ್ಯಮಿಗಳು ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಬೆಂಬಲ ಸೂಚಿಸಬೇಕೆಂದು ಸಂಯುಕ್ತ ಕಿಸಾನ್ ಮೋರ್ಚಾ ಮನವಿ ಮಾಡಿಕೊಂಡಿದೆ. ರಾಜ್ಯ ಬೀದಿ ಬದಿ ವ್ಯಾಪಾರಿಗಳಿಂದ ಬಂದ್ಗೆ ಬೆಂಬಲ ನೀಡಿದ ಆದರ್ಶ್ ಆಟೋ ಸಂಘಟನೆ ಮತ್ತು ಬೆಂಗಳೂರು ಆಟೋ ಅಸೋಸಿಯೇಷನ್ ನೈತಿಕ ಬೆಂಬಲ ನೀಡಿದೆ. ಅಪೂರ್ವ ರಾಘವೇಂದ್ರ, ಎಕ್ಸ್‌ಪ್ರೆಸ್ ಟಿವಿ, ಬೆಂಗಳೂರು. ನಾರಾಯಣಪುರ ಬಲದಂಡೆ ಕಾಲುವೆಗೆ ನೀರು ಹರಿಸುವಂತೆ ರೈತರು ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ. ಆದರೆ ರೈತರ ಹೋರಾಟಕ್ಕೆ ಸರ್ಕಾರವಾಗ್ಲಿ ಅಧಿಕಾರಿಗಳಾಗ್ಲಿ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಹೀಗಾಗಿ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಗುರುಗುಂಟ ಹೋಬಳಿಯ ನೂರಾರು ರೈತರು ಬೆಳೆಗಳಿಗೆ ನೀರು ಹರಿಸುವಂತೆ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ಹಾಗೂ ಅಧಿಕಾರಿಗಳು ವಿಫಲವಾಗಿದ್ದಾರೆ. ಕೃಷಿ ಕಾಯ್ದೆ ತಿದ್ದುಪಡಿ ಹಿಂಪಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗಾಗಿ ರೈತರು ಹೋರಾಟ ಮಾಡ್ತಾ ಇದ್ರು. ಬಿಜೆಪಿ ಸರ್ಕಾರ ರೈತರ ಹೋರಾಟದ ಕಡೆ ತಿರುಗಿ ನೋಡಿಲ್ಲ. ಕೂಡಲೇ ಜಲ ಉಸ್ತುವಾರಿ ಸಚಿವರು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳು ನಾರಾಯಣಪುರ ಬಲದಂಡೆ ಕಾಲುವೆ ಏಪ್ರಿಲ್ 20ರವರೆಗೆ ನೀರು ಹರಿಸಬೇಕು ಅಂತ ಒತ್ತಾಯಿಸಿದ್ರು. ಏನು ಬೆಳಿತೀವಿ ಯಾವುದು ಉಳಿಯಲ್ಲ ಅಂತ ಬಿಸಿಲು ನಾಡಿಗೆ ಯಾವುದು ರೈತರು ಚಳಮಳಿ ಅನ್ನೋ ಸ್ಥಿತಿ ಒಳಗೆ ಬಂದಿದ್ದೀವಿ. ತಾವೆಲ್ಲ ಇವತ್ತು ಸರ್ಕಾರ ಮಟ್ಟದಲ್ಲಿ ಏನಿದೆ, ನಾವು ಇವತ್ತು ಸಲಹೆ ಸಮಿತಿ ಏನು ಗೋವಿಂದ ಕಾರಜೋಳ ಇದಾರೆ ಅವ್ರಿಗೆ ನಾನು ಮನವಿ ಮಾಡ್ತೀನಿ, ಬೇಗನೆ ನಮ್ಮ ರೈತರುಗಳು ನೋಡ್ರಿ. ಇವತ್ತು ಕುಡಿಯೋಕಾಯ್ತು, ಬೇಸಿಗೆ ದನ ಕರುಗಳಿಗಾಯ್ತು, ರೈತರ ಮಾಲಿಗಾಯ್ತು, ರೈತರ ಬೆಳೆಗಾಯ್ತು, ನೀವು ಸದಾ ನೀವು ನೋಡಿ ನೀರು ಹರಿಸ್ಬೇಕಂತ ಮನವಿ ಮಾಡ್ತೀನಿ. ಇವತ್ತು ರೈತರ ಬಗ್ಗೆ ಇವತ್ತು ದೆಹಲಿ ಒಳಗೆ ನೋಡ್ರಿ, ತಿಂಗಳಾಂಗಂಟ್ಲೆ ಕುಂತ್ರ ಪುಣ್ಯಾತ್ಮ ದೇಶದ ಇವತ್ತು ಮೋದಿ 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 ಅಂತೀರಿ ನೀವೆಲ್ಲ. ಇವತ್ತು ಒಂದು ತಿಂಗಳಲ್ಲಿ 3 ತಿಂಗಳು ಕುಂತರು ಒಳ್ಳೆ ಹೊಡಿಲ್ಲ, ಯಾರು ಬಂದ್ ಕಟ್ಟಲ್ಲ ಅಂತ ಪರಿಸ್ಥಿತಿ ಇವತ್ತಿದೆ. ಅದಕ್ಕೆ ಇವತ್ತು ಪೆಟ್ರೋಲ್ ಬೆಲೆ ನೋಡ್ರಿ, ಡೀಸೆಲ್ ಬೆಲೆ. ಹಟ್ಟಿ ಚಿನ್ನದ ಗಣಿಯನ್ನ ಖಾಸಗೀಕರಣಕ್ಕೆ ವಹಿಸಲು ಸಚಿವ ಮುರುಗೇಶ್ ನಿರಾಣಿ ಸರ್ಕಾರಕ್ಕೆ ಪತ್ರ ಬರೆಯುತ್ತಿರುವುದನ್ನು ವಿರೋಧಿಸಿ ಕಾರ್ಮಿಕರು 1 ದಿನದ ಧರಣಿಯನ್ನ ಹಮ್ಮಿಕೊಂಡಿದ್ರು. ಸರ್ಕಾರದ ಮಟ್ಟದಲ್ಲಿದ್ದ ಕಂಪನಿಯು ಖಾಸಗೀಕರಣಕ್ಕೆ ವಹಿಸಿರೋದ್ರಿಂದ ಇಲ್ಲಿನ ಕಾರ್ಮಿಕರಿಗೆ, ಯುವಕ ಯುವತಿಯರಿಗೆ ಅನ್ಯಾಯ ಮಾಡಿದಂತಾಗತ್ತೆ. ಈ ಕಾರಣ ಕಾರ್ಮಿಕ ಸಂಘಟನೆ 1 ದಿನದ ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿತ್ತು. ಈ ವೇಳೆ ಸಂಘಟನೆ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿ ಮನವಿ ಪತ್ರ ಸಲ್ಲಿಸಿದ್ರು. ಇನ್ನು ಈ ವಿಷಯ ತಿಳಿತಾ ಇದ್ದಂತೆ ಎಚ್ಚೆತ್ತ ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ, ಸರ್ಕಾರದಲ್ಲಿ ಅಂತಹ ಯೋಚನೆಗಳಿಲ್ಲ, ಕಾರ್ಮಿಕರು ಇಲ್ಲ ಸಲ್ಲದ ಊಹಾಪೋಹಗಳಿಗೆ ಕಿವಿಗೊಡಬಾರದು. ಚಿನ್ನದ ಗಣಿ ಕಂಪನಿ ಹೆಸರನ್ನ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯಲು ಕರ್ನಾಟಕ ರಾಜ್ಯ ಹಟ್ಟಿ ಚಿನ್ನದ ಗಣಿ ಎಂದು ನಾಮಕರಣ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಹೊರತು ಖಾಸಗೀಕರಣ ಮಾಡೋದಿಲ್ಲ ಮತ್ತು ಯಾವುದೇ ಕಾರ್ಮಿಕರಿಗೆ ಧಕ್ಕೆ ತರದೆ ಹಿತ ಕಾಪಾಡುವ ಕೆಲಸದತ್ತ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಂತ್ರಿ ನಿರಾಣಿ ಅವರು 2 ಬಾಂಬ್ ಹಾಕಿದ್ದಾರೆ. ಒಂದು ಹೆಸರು ಚೇಂಜ್ ಮಾಡೋದು, ಮತ್ತೊಂದು ಖಾಸಗೀಕರಣ ಮಾಡೋದು. ಇದು ರಾಜ್ಯ ಗಣಿ ಖಾತೆ ಕೆಲಸ ಅಲ್ಲ. ಹೆಸರು ಬದಲಾವಣೆ ಉದ್ದೇಶ ಏನಂದರೆ, ಹಟ್ಟಿ ಚಿನ್ನದ ಗಣಿ ಮತ್ತು ರಾಜ್ಯ ಗಣಿ ಇಲಾಖೆ ನಡುವೆ ಒಂದು ಒಪ್ಪಂದ ಆಗಿದೆ. ಹಟ್ಟಿ ಒಳಗೊಂಡು ರಾಜ್ಯದಲ್ಲಿ ಎಲ್ಲೇ ಚಿನ್ನದ ನಿಕ್ಷೇಪ ಇರಲಿ, ಅದು ಹಟ್ಟಿ ಚಿನ್ನದ ಗಣಿಯನ್ನೇ ಮಾಡಬೇಕು ಅಂತ ಇದೆ. ಹಟ್ಟಿ ಚಿನ್ನದ ಗಣಿಗೆ ಆದ್ಯತೆ ಕೊಡಬೇಕಂತಿದೆ. ಯಾವುದೇ ಪ್ರೈವೇಟ್ ಅವರಿಗೆ ಚಿನ್ನದ ಗಣಿಗಾರಿಕೆ ಮಾಡಲಿಕ್ಕೆ ರಾಜ್ಯದಲ್ಲಿ ಆದ್ಯತೆ ಇಲ್ಲ ಮತ್ತು ಅಧಿಕಾರ ಇಲ್ಲ. ಮಂತ್ರಿ ಬೆಂಗಳೂರಿನ ಶ್ರೀರಾಂಪುರ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ವೇಳೆ ಆಟೋದಲ್ಲಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಸತೀಶ್ ಹಾಗೂ ವಸಂತ್ ಬಂಧಿತ ಆರೋಪಿಗಳು. ಬಂಧಿತರಿಂದ 45 ಕೆಜಿ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳು ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಿಂದ ಬೆಂಗಳೂರಿಗೆ ಗಾಂಜಾ ತರ್ತಿದ್ರು ಎನ್ನಲಾಗಿದೆ. ವಿಶಾಖಪಟ್ಟಣಂ ಜಿಲ್ಲೆಯ ತುಣಿ ತಾಲೂಕಿನ ಚಿಂತಪಲ್ಲಿ ರೈಲ್ವೆ ಜಂಕ್ಷನ್ನಿಂದ ರೈಲು ಮೂಲಕ ಆರೋಪಿಗಳು ಬೆಂಗಳೂರಿಗೆ ಗಾಂಜಾವನ್ನು ತರ್ತಾ ಇದ್ರು. ಬಳಿಕ ಗಾಂಜಾವನ್ನ ಸಣ್ಣ ಪ್ಯಾಕೆಟ್ಗಳಾಗಿ ಮಾಡಿ ಮಾರಾಟ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ.
ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಪರವಾಗಿ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಪ್ರಚಾರ ಮಾಡಲಿದ್ದಾರೆ ಅಂತ ಎನ್ಸಿಪಿ ಮುಖ್ಯ ವಕ್ತಾರ ಮಹೇಶ್ ತಪಾಸೆ ಹೇಳಿದ್ದಾರೆ. ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಮಮತಾ ಬ್ಯಾನರ್ಜಿ ಬೆಂಬಲಿಸಿ ಪಶ್ಚಿಮ ಬಂಗಾಳದಲ್ಲಿ ಪ್ರಚಾರವನ್ನು ನಡೆಸಲಿದ್ದಾರೆ. ಏಪ್ರಿಲ್ 1ರಿಂದ 3 ದಿನಗಳ ಕಾಲ ಆ ರಾಜ್ಯಕ್ಕೆ ಭೇಟಿ ನೀಡಲಿದ್ದು ವಿವಿಧ ರ್ಯಾಲಿಗಳು, ಪತ್ರಿಕಾಗೋಷ್ಠಿಗಳು ಮತ್ತು ಮಮತಾ ಬ್ಯಾನರ್ಜಿ ಹಾಗೂ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ಭೇಟಿಯಾಗಲಿದ್ದಾರೆ ಎಂದು ತೃಣಮೂಲ ಭವನದಲ್ಲಿ ತಪಾಸೆ ತಿಳಿಸಿದ್ದಾರೆ. 294 ಸದಸ್ಯ ಬಲದ ಪಶ್ಚಿಮ ಬಂಗಾಳ ವಿಧಾನಸಭೆಗೆ ಮಾರ್ಚ್ 27ರಿಂದ 8 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಅಂತಿಮ ಸುತ್ತಿನ ಮತದಾನ ಏಪ್ರಿಲ್ 29ರಿಂದ ನಡೆಯಲಿದೆ. ಮೇ 2ರಂದು ಫಲಿತಾಂಶ ಪ್ರಕಟವಾಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಟಿಎಂಸಿ, ಕಾಂಗ್ರೆಸ್, ಎಡಮೈತ್ರಿ ಮತ್ತು ಬಿಜೆಪಿ ನಡುವೆ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿದೆ. ದೀದಿ ಹೋಗೋವರೆಗೂ ನಾವು ಮಲೇರಿಯಾ ಮುಕ್ತರಾಗೋದಿಲ್ಲ. ಅವರು ಡೆಂಗ್ಯೂ ಮತ್ತು ಮಲೇರಿಯಾದೊಂದಿಗೆ ಸ್ನೇಹ ಹೊಂದಿದ್ದಾರೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಆದಿವಾಸಿಗಳ ಜನಸಂಖ್ಯೆ ಹೆಚ್ಚಿರುವ ಬಂಗಾಳದ ಜರ್ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ಜಾಥಾವನ್ನು ಉದ್ದೇಶಿಸಿ ಮಾತನಾಡಿದ ಅಮಿತ್ ಶಾ, ನಮಗೆ ಮತ ಹಾಕಿ, ನಾವು ಈ ಕಾಯಿಲೆಗಳನ್ನು 2 ವರ್ಷಗಳಲ್ಲಿ ನಿರ್ಮೂಲನೆ ಮಾಡ್ತೀವಿ. ಪ್ರಧಾನಿ ಮೋದಿ ಆದಿವಾಸಿಗಳ ಕಲ್ಯಾಣಕ್ಕಾಗಿ ದುಡಿತಾ ಇದ್ದಾರೆ. ಇನ್ನೊಂದೆಡೆ ದೀದಿ ತಮ್ಮ ಸೋದರಿನ ಉದ್ಧಾರಕ್ಕಾಗಿ ದುಡಿತಾ ಇದ್ದಾರೆ. ನಿಮಗೆ ಯಾರು ಬೇಕು ಅಂತ ಮತದಾರರನ್ನ ಕೇಳಿದ್ರು. ಜರ್ಗಾವು ಆದಿವಾಸಿಗಳ ಕಾಡುಗಳ ಮತ್ತು ಕೆಂಪು ಮಣ್ಣಿನ ನಾಡು. ಮಾಮಾಟಿ ಮಾನುಷ್ ಎನ್ನುತ್ತಾ ದೀದಿ ಸರ್ಕಾರ ಮಾಡಿದ್ರು. ಆದ್ರೆ ಅವರು ನಿಮಗಾಗಿ ಏನೂ ಮಾಡಲಿಲ್ಲ. ಕುಡಿಯುವ ನೀರು ಕೂಡ ಕೊಡಲಿಲ್ಲ. ದೀದಿಯನ್ನ ಬಿಡಿ, ಕಮಲಕ್ಕೆ ಮತ ಹಾಕಿ. 5 ವರ್ಷಗಳಲ್ಲಿ ನಾವು ಕುಡಿಯುವ ನೀರು ತರ್ತೀವಿ ಅಂತ ಅಮಿತ್ ಶಾ ಭರವಸೆ ನೀಡಿದ್ರು. यहाँ के आदिवासी और कुर्मी भाइयों को नौकरी देंगे। मित्रों, मलेरिया और डेंगू देश भर में समाप्त हो गए, मगर दीदी ऐसी है जिसको मलेरिया से दोस्ती है, डेंगू से दोस्ती है। ये बंगाल से मलेरिया और डेंगू तभी जाएगा जब दीदी जाएगी। आप हटाना चाहते हो या नहीं हटाना चाहते हो मलेरिया डेंगू को? बोलो भाई, माता है बोले। अब मलेरिया और डेंगू हटाना है तो दीदी को भी हटाना पड़ेगा। हटाओगे क्या? भाजपा सरकार लाओगे? आजसू को जिताओगे? मित्रों, हमने 250 बीपीओ के जरिए यहां के आदिवासी और कुर्मी भाइयों को नौकरी देने का वादा किया है। ಮಂಜುಗಡ್ಡೆಯಲ್ಲಿ ಗಾಂಧೀಜಿ ಪ್ರತಿಮೆಯನ್ನ ಮಾಡಿ ಕೆನಡಾದ ಹೋಟೆಲ್ ಒಂದು ವಿಭಿನ್ನವಾಗಿ ಗೌರವವನ್ನ ಸಲ್ಲಿಸಿದೆ. ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗಿದೆ. ಕೆನಡಾದ ಹೋಟೆಲ್ ಡಿಗ್ಲೆಸ್ನಲ್ಲಿ ಐಸ್ನಿಂದ ಮಹಾತ್ಮ ಗಾಂಧೀಜಿ ಪ್ರತಿಮೆಯನ್ನ ನಿರ್ಮಿಸಲಾಗಿದೆ. ಕ್ವೆಬೆಕ್ ಸಿಟಿಯಲ್ಲಿರುವಂತಹ ಹೋಟೆಲ್ ಮುಂಭಾಗದಲ್ಲಿ ಗಾಂಧೀಜಿ ಪ್ರತಿಮೆಯನ್ನ ಇಡಲಾಗಿದೆ. ಬರೋಬ್ಬರಿ 7 ಅಡಿ ಎತ್ತರವಿದೆ. ಪ್ರತಿಮೆಯ ಕೆಳಭಾಗದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಕುರಿತಾಗಿ ಬರೆಯಲಾಗಿದೆ. ಮಂಜುಗಡ್ಡೆ 9 ತುಂಡುಗಳನ್ನು ಬಳಸಿಕೊಂಡು ಕೇವಲ 3 ಗಂಟೆಯಲ್ಲಿ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ. ಗಾಂಧಿ ಪ್ರತಿಮೆಯ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿಯಲ್ಲಿದೆ. ಮುಂಬರುವ 14ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕ ಎಂಎಸ್ ಧೋನಿ ತಂಡದ ಹೊಸ ಜರ್ಸಿಯನ್ನು ಅನಾವರಣಗೊಳಿಸಿದರು. ಫ್ರಾಂಚೈಸಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಭಾರತದ ಮಾಜಿ ನಾಯಕ ಧೋನಿ ಜರ್ಸಿಯನ್ನು ಬಾಕ್ಸ್ನಿಂದ ಹೊರತೆಗೆದು ಅಭಿಮಾನಿಗಳ ಮುಂದೆ ಪ್ರದರ್ಶಿಸಿದರು. ಸಿಎಸ್ಕೆ ಹೊಸ ಲುಕ್ ಇರುವ ಜರ್ಸಿಯನ್ನು ಹೊರತಂದಿದ್ದು, ಮರು ವಿನ್ಯಾಸಗೊಳಿಸಿರುವ ಜರ್ಸಿಯನ್ನು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಸಮರ್ಪಿಸಲಾಗಿದೆ. ಟೆರಿಟೋರಿಯಲ್ ಆರ್ಮಿಯಲ್ಲಿ ಗೌರವ ಲೆಫ್ಟಿನೆಂಟ್ ಕರ್ನಲ್ ಆಗಿರುವ ಧೋನಿ ಏಪ್ರಿಲ್ 9ರಿಂದ ಆರಂಭವಾಗಲಿರುವ ಈ ವರ್ಷದ ಐಪಿಎಲ್ನಲ್ಲಿ ಹೊಸ ಜರ್ಸಿಯನ್ನ ಧರಿಸಿಕೊಂಡು ಸಿಎಸ್ಕೆ ಫ್ರಾಂಚೈಸಿಯನ್ನ ಮುನ್ನಡೆಸಲಿದ್ದಾರೆ.
ಕೆಲ ದಿನಗಳಿಂದ ಕಾಲಿವುಡ್ ಸ್ಟಾರ್ ನಟ ದಳಪತಿ ವಿಜಯ್ ಅವರ 65ನೇ ಸಿನಿಮಾಗೆ ನಾಯಕಿ ಯಾರಾಗ್ತಾರೆ ಅನ್ನೋ ಚರ್ಚೆ ಎಲ್ಲೆಡೆ ಸಖತ್ ಸೌಂಡ್ ಮಾಡ್ತಾ ಇತ್ತು. ಆದ್ರೆ ಇದೀಗ ಕ್ಯೂರಿಯಾಸಿಟಿಗೆ ಬ್ರೇಕ್ ಬಿದ್ದಿದ್ದು ಕೊನೆಗೂ ದಳಪತಿಯ ಮುಂದಿನ ಸಿನಿಮಾಗೆ ನಾಯಕಿ ಸಿಕ್ಕಿದ್ದಾರೆ. ಅಂದಹಾಗೆ ವಿಜಯ್ಗೆ ಜೋಡಿಯಾಗಿರುವ ಬಂಪರ್ ಆಫರ್ ಪಡ್ಕೊಂಡ ಆ ನಟಿ ಯಾರು ಅಂತೀರಾ? ಜಸ್ಟ್ ಹ್ಯಾವ್ ಎ ಲುಕ್. ಕರಾವಳಿ ಸುಂದರಿ ಪೂಜಾ ಹೆಗ್ಡೆ ಕನ್ನಡದವರೇ ಆದ್ರೂ ಇದುವರೆಗೂ ಯಾವುದೇ ಕನ್ನಡ ಸಿನಿಮಾಗಳಲ್ಲಿ ನಟಿಸಿಲ್ಲ. ಇನ್ನು ಪೂಜಾ ಹೆಗ್ಡೆ ಮಿಂಚ್ತಾ ಇರೋದೆಲ್ಲ ಅನ್ಯ ಭಾಷೆಯಲ್ಲೇ. ಬಾಲಿವುಡ್, ಕಾಲಿವುಡ್ ಮತ್ತು ಟಾಲಿವುಡ್ ನಲ್ಲೇ ಸಖತ್ ಡಿಮ್ಯಾಂಡ್ ಗಿಟ್ಟಿಸಿಕೊಂಡಿರುವ ನಟಿ ಪೂಜಾ ಸದ್ಯ ಪರಭಾಷೆಯ ಬಹುತೇಕ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಸದ್ಯ ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನೇ ನೀಡ್ತಾ ಬಂದಿರುವ ಪೂಜಾ ಹೆಗ್ಡೆ ಇದೀಗ ಅವರ ಫ್ಯಾನ್ಸ್ಗೆ ಸ್ವೀಟ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ. ಹೌದು, ನಟಿ ಪೂಜಾ ಹೆಗ್ಡೆ ಕೆಲ ವರ್ಷಗಳಿಂದ ತೆಲುಗು ಹಾಗೂ ಹಿಂದಿ ಸಿನಿಮಾಗಳಲ್ಲೇ ಸಖತ್ ಬ್ಯುಸಿ ಆಗಿದ್ರು. ಆದ್ರೆ ಇದೀಗ ಬಹಳ ದಿನಗಳ ಬಳಿಕ ಪೂಜಾ ತಮಿಳು ಸಿನಿಮಾವೊಂದಕ್ಕೆ ಸಹಿ ಮಾಡುವ ಮೂಲಕ ಮತ್ತೊಮ್ಮೆ ಕಾಲಿವುಡ್ ಇಂಡಸ್ಟ್ರಿಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಪೂಜಾ ಮೊದಲು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು 2012ರಲ್ಲಿ ತೆರೆ ಮೇಲೆ ಬಂದಂತಹ ಮುಗಮೂದಿ ಎಂಬ ತಮಿಳು ಸಿನಿಮಾದ ಮೂಲಕ. ಅದಾದ ಬಳಿಕ ಹಿಂದಿ ಹಾಗೂ ತೆಲುಗು ಚಿತ್ರಗಳಲ್ಲಿ ಬ್ಯುಸಿಯಾದ ಈ ಕರಾವಳಿ ಸುಂದರಿ ಇದೀಗ ತಮಿಳು ಚಿತ್ರರಂಗದ ಸ್ಟಾರ್ ನಟ ದಳಪತಿ ವಿಜಯ್ ಅವರ 65ನೇ ಸಿನಿಮಾಗೆ ನಾಯಕಿಯಾಗುವ ಮೂಲಕ ಬಂಪರ್ ಆಫರ್ ಗಿಟ್ಟಿಸಿಕೊಂಡಿದ್ದಾರೆ. ಎಸ್, ಸೌತ್ ಇಂಡಿಯಾದ ಸ್ಟಾರ್ ನಟ ವಿಜಯ್ ಜೊತೆ ಸ್ಕ್ರೀನ್ ಶೇರ್ ಮಾಡುವ ಅವಕಾಶ ಇದೀಗ ಪೂಜಾ ಹೆಗ್ಡೆ ಪಾಲಾಗಿದೆ. ವಿಜಯ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳಲಿರುವ ಮುಂದಿನ ಸಿನಿಮಾದಲ್ಲಿ ಪೂಜಾ ವಿಜಯ್ಗೆ ಜೋಡಿಯಾಗಲಿದ್ದಾರೆ. ಇನ್ನು ಈ ವಿಚಾರವನ್ನ ಸನ್ ಪಿಕ್ಚರ್ಸ್ ನಿರ್ಮಾಣ ಸಂಸ್ಥೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಳ್ಳುವ ಮೂಲಕ ಪೂಜಾ ಹೆಗ್ಡೆ ಅಭಿಮಾನಿಗಳಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಕೊಟ್ಟಿದೆ. ಹಾಗೆ ನೋಡಿದ್ರೆ ಈ ಸಿನಿಮಾದಲ್ಲಿ ಪೂಜಾ ಹೆಗ್ಡೆಗೂ ಮೊದಲು ಕಿರಿಕ್ ಹುಡುಗಿ ರಶ್ಮಿಕಾ ಮಂದಣ್ಣ ನಟಿಸುತ್ತಾರೆ ಎನ್ನುವ ಮಾತುಗಳು ಎಲ್ಲೆಡೆ ಚರ್ಚೆಯಲ್ಲಿತ್ತು. ಆದ್ರೆ ಇದೀಗ ರಶ್ಮಿಕಾಗೆ ಪೈಪೋಟಿ ನೀಡಿ ಈ ಕುಡ್ಲ ಬೆಡಗ್ಗೆ ದಳಪತಿ ಜೊತೆ ನಟಿಸೋ ಚಾನ್ಸ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ವಿಜಯ್ ಜೊತೆ ಅಭಿನಯಿಸುವ ಅವಕಾಶ ದೊರೆತಿರುವುದಕ್ಕೆ ನಟಿ ಪೂಜಾ ಹೆಗ್ಡೆ ಸದ್ಯ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಸಂತಸ ವ್ಯಕ್ತಪಡಿಸುವ ಜೊತೆಗೆ ಅದ್ಭುತ ನಟ ವಿಜಯ್ ಜೊತೆ ಇಂತಹ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿರುವುದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೇನೆ. ಶೂಟಿಂಗ್ ಶುರುವಾಗಲು ಕಾಯ್ತಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಸದ್ಯ ಕಾಲಿವುಡ್, ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ತನ್ನ ಅಭಿನಯದ ಮೂಲಕ ಛಾಪು ಮೂಡಿಸ್ತಾ ಬಂದಿರುವ ಪೂಜಾ ಹೆಗ್ಡೆ ಬೇರೆ ನಟಿಯರಿಗೆಲ್ಲ ಪೈಪೋಟಿ ನೀಡುತ್ತಾ ಸದ್ಯ ಸೌತ್ ಇಂಡಿಯಾದ ಬಹುಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ಮೇಘನಾ ಎಂಎಸ್, ಫಿಲ್ಮ್ ಬ್ಯೂರೋ, ಎಕ್ಸ್‌ಪ್ರೆಸ್ ಕನ್ನಡ. ಇದು ಈವರೆಗಿನ ಅಪ್ಡೇಟ್ಸ್. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.